ವರುಣಾರ್ಭಟಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಹಲವರು ಈ ವರುಣ ರಾಯ ಮಳೆಯನ್ನ ಸುರಿಸ್ತಾ ಇದ್ದಾನೆ. ಆ ಮಳೆಗೆ ಅನೇಕರು ಬಲಿಯಾಗಿದ್ದಾರೆ. ನದಿಯಂತಾದ ರಸ್ತೆಗಳು, ಮೊಣಕಾಲುದ್ದ ನಿಂತಿರುವ ನೀರಿನಲ್ಲಿಯೇ ಸವಾರರ ಸಂಚಾರ, ರಸ್ತೆ ದಾಟಲು ಹರಸಾಹಸ. ವರುಣಾರ್ಭಟಕ್ಕೆ ದೆಹಲಿ ತತ್ತರಿಸಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಅಬ್ಬರಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಭಾರೀ ಮಳೆಗೆ ಗೋಡೆ ಕುಸಿದು 8 ಮಂದಿ ಸಾವು. ದೆಹಲಿಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮರಣ ಮಳೆಗೆ 8 ಮಂದಿ ಉಸಿರನ್ನ ಚೆಲ್ಲಿದ್ದಾರೆ. ಇಲ್ಲಿನ ಹರಿನಗರದಲ್ಲಿ ಗೋಡೆ ಕುಸಿದು 8 ಜನರು ಮೃತಪಟ್ಟಿದ್ದಾರೆ. ಮುಳುಗಿದ ರಸ್ತೆಗಳು, ಸವಾರರು ಪರದಾಟ. ಮಳೆರಾಯನ ಆರ್ಭಟಕ್ಕೆ ಗಾಜಿಪುರ ಗಡಿ ಪ್ರದೇಶದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ದೆಹಲಿಯ ಎನ್ಸಿಆರ್ನಲ್ಲಿ ಭಾರೀ ಮಳೆಯಿಂದಾಗಿ ಹಲವು ಪ್ರದೇಶಗಳು ಮುಳುಗಡೆಯಾಗಿವೆ. ಪಾದಚಾರಿ ಮಾರ್ಗವೂ ಕೂಡ ಜಲಾವೃತಗೊಂಡು ಜನರ ಓಡಾಟಕ್ಕೆ ತೊಂದರೆಯಾಗಿದೆ. ದೆಹಲಿಯ ಮೆಟ್ರೋ ನಿಲ್ದಾಣವೊಂದರ ಬಳಿ ರಸ್ತೆ ಕಿರಿಯಂತಾಗಿದ್ದು ಜನರು ರೋಡ್ ದಾಟಲು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಗಾಜಿಯಾಬಾದ್ನಲ್ಲೂ ಮಳೆರಾಯನ ಅಬ್ಬರಕ್ಕೆ ಅಂಡರ್ ಪಾಸ್ ಮುಳುಗಡೆಯಾಗಿ ವಾಹನ ಸವಾರರು ಹೈರಾಣಾದರು. ಸದ್ಯ ವರುಣಾರ್ಭಟಕ್ಕೆ ದೆಹಲಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ರೆಡ್ ಅಲರ್ಟ್ ಘೋಷಣೆಯಾಗಿದ್ದು 2 ದಿನ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವರುಣಾರ್ಭಟಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಹಲವರು ಈ ವರುಣ ರಾಯ ಮಳೆಯನ್ನ ಸುರಿಸ್ತಾ ಇದ್ದಾನೆ. ಆ ಮಳೆಗೆ ಅನೇಕರು ಬಲಿಯಾಗಿದ್ದಾರೆ. ನದಿಯಂತಾದ ರಸ್ತೆಗಳು, ಮೊಣಕಾಲುದ್ದ ನಿಂತಿರುವ ನೀರಿನಲ್ಲಿಯೇ ಸವಾರರ ಸಂಚಾರ, ರಸ್ತೆ ದಾಟಲು ಹರಸಾಹಸ. ವರುಣಾರ್ಭಟಕ್ಕೆ ದೆಹಲಿ ತತ್ತರಿಸಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಅಬ್ಬರಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಭಾರೀ ಮಳೆಗೆ ಗೋಡೆ ಕುಸಿದು 8 ಮಂದಿ ಸಾವು. ದೆಹಲಿಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮರಣ ಮಳೆಗೆ 8 ಮಂದಿ ಉಸಿರನ್ನ ಚೆಲ್ಲಿದ್ದಾರೆ. ಇಲ್ಲಿನ ಹರಿನಗರದಲ್ಲಿ ಗೋಡೆ ಕುಸಿದು 8 ಜನರು ಮೃತಪಟ್ಟಿದ್ದಾರೆ. ಮುಳುಗಿದ ರಸ್ತೆಗಳು, ಸವಾರರು ಪರದಾಟ. ಮಳೆರಾಯನ ಆರ್ಭಟಕ್ಕೆ ಗಾಜಿಪುರ ಗಡಿ ಪ್ರದೇಶದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ದೆಹಲಿಯ ಎನ್ಸಿಆರ್ನಲ್ಲಿ ಭಾರೀ ಮಳೆಯಿಂದಾಗಿ ಹಲವು ಪ್ರದೇಶಗಳು ಮುಳುಗಡೆಯಾಗಿವೆ. ಪಾದಚಾರಿ ಮಾರ್ಗವೂ ಕೂಡ ಜಲಾವೃತಗೊಂಡು ಜನರ ಓಡಾಟಕ್ಕೆ ತೊಂದರೆಯಾಗಿದೆ.
ದೆಹಲಿಯ ಮೆಟ್ರೋ ನಿಲ್ದಾಣವೊಂದರ ಬಳಿ ರಸ್ತೆ ಕಿರಿಯಂತಾಗಿದ್ದು ಜನರು ರೋಡ್ ದಾಟಲು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಗಾಜಿಯಾಬಾದ್ನಲ್ಲೂ ಮಳೆರಾಯನ ಅಬ್ಬರಕ್ಕೆ ಅಂಡರ್ ಪಾಸ್ ಮುಳುಗಡೆಯಾಗಿ ವಾಹನ ಸವಾರರು ಹೈರಾಣಾದರು. ಸದ್ಯ ವರ್ಣಾರ್ಭಟಕ್ಕೆ ದೆಹಲಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ರೆಡ್ ಅಲರ್ಟ್ ಘೋಷಣೆಯಾಗಿದ್ದು 2 ದಿನ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವರುಣಾರ್ಭಟಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಹಲವರು ಈ ವರುಣ ರಾಯ ಮಳೆಯನ್ನ ಸುರಿಸ್ತಾ ಇದ್ದಾನೆ. ಆ ಮಳೆಗೆ ಅನೇಕರು ಬಲಿಯಾಗಿದ್ದಾರೆ. ನದಿಯಂತಾದ ರಸ್ತೆಗಳು, ಮೊಣಕಾಲುದ್ದ ನಿಂತಿರುವ ನೀರಿನಲ್ಲಿಯೇ ಸವಾರರ ಸಂಚಾರ, ರಸ್ತೆ ದಾಟಲು ಹರಸಾಹಸ. ವರುಣಾರ್ಭಟಕ್ಕೆ ದೆಹಲಿ ತತ್ತರಿಸಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಅಬ್ಬರಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಭಾರಿ ಮಳೆಗೆ ಗೋಡೆ ಕುಸಿದು 8 ಮಂದಿ ಸಾವು. ದೆಹಲಿಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮರಣ ಮಳೆಗೆ 8 ಮಂದಿ ಉಸಿರನ್ನ ಚೆಲ್ಲಿದ್ದಾರೆ. ಇಲ್ಲಿನ ಹರಿನಗರದಲ್ಲಿ ಗೋಡೆ ಕುಸಿದು 8 ಜನರು ಮೃತಪಟ್ಟಿದ್ದಾರೆ. ಮುಳುಗಿದ ರಸ್ತೆಗಳು, ಸವಾರರು ಪರದಾಟ. ಮಳೆರಾಯನ ಆರ್ಭಟಕ್ಕೆ ಗಾಜಿಪುರ ಗಡಿ ಪ್ರದೇಶದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ದೆಹಲಿಯ ಎನ್ಸಿಆರ್ನಲ್ಲಿ ಭಾರಿ ಮಳೆಯಿಂದಾಗಿ ಹಲವು ಪ್ರದೇಶಗಳು ಮುಳುಗಡೆಯಾಗಿವೆ. ಪಾದಚಾರಿ ಮಾರ್ಗವೂ ಕೂಡ ಜಲಾವೃತಗೊಂಡು ಜನರ ಓಡಾಟಕ್ಕೆ ತೊಂದರೆಯಾಗಿದೆ. ದೆಹಲಿಯ ಮೆಟ್ರೋ ನಿಲ್ದಾಣವೊಂದರ ಬಳಿ ರಸ್ತೆ ಕಿರಿಯಂತಾಗಿದ್ದು ಜನರು ರೋಡ್ ದಾಟಲು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಗಾಜಿಯಾಬಾದ್ನಲ್ಲೂ ಮಳೆರಾಯನ ಅಬ್ಬರಕ್ಕೆ ಅಂಡರ್ ಪಾಸ್ ಮುಳುಗಡೆಯಾಗಿ ವಾಹನ ಸವಾರರು ಹೈರಾಣಾದರು. ಸದ್ಯ ವರ್ಣಾರ್ಭಟಕ್ಕೆ ದೆಹಲಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ರೆಡ್ ಅಲರ್ಟ್ ಘೋಷಣೆಯಾಗಿದ್ದು 2 ದಿನ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.